ರಾಜ್ಕುಮಾರ್ ಸಮಾಧಿ ಜಾಗದ ಬಗ್ಗೆ ಆಕ್ಷೇಪಾರ್ಹ ಪೋಸ್ಟ್ ವಿಚಾರವಾಗಿ ನಿನ್ನೆ ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿ ಕ್ಷಮೆಯನ್ನ ಕೇಳಿಸಿದ್ರು ಅಭಿಮಾನಿಗಳು. ಚೇತನ್ ಬೆಂಬಲಿಸಿ ಇವತ್ತು ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಇಳಿದಿವೆ. ನಿನ್ನೆ ಸಾರಾ ಗೋವಿಂದ್ ಸೇರಿ ಹಲವರು ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರು. ಇವತ್ತು ಸ್ವಾಭಿಮಾನಿ ಬಳಗ ಸೇರಿ ಹಲವು ಸಂಘಟನೆಗಳು ನಟ ಚೇತನ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ. ನಟ ಚೇತನ್ ಮನೆ ಬಳಿ ಜಮಾಯಿಸಿದೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಪರವಾಗಿ ಕೂಡ ಇವತ್ತು ಬೆಂಬಲಕ್ಕೆ ಬಂದಿದ್ದಾರೆ. ನಿನ್ನೆ ಸಾರಾ ಗೋವಿಂದ್ ಸೇರಿ ಹಲವರು ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರು. ಗೊಂದಲದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಇವತ್ತು ಸ್ವಾಭಿಮಾನಿ ಬಳಗ ಸೇರಿ ಹಲವು ಸಂಘಟನೆಗಳು ಚೇತನ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಟ ಚೇತನ್ ಮನೆ ಬಳಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ನಾವು ಸಾರಾ ಗೋವಿಂದ್ ಅವ್ರಿಗೆ ಏನು ಮನವಿ ಮಾಡ್ತೀವಿ, ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಏನು ಮನವಿ ಮಾಡ್ತೀವಿ ಅಂದರೆ, ನಾವೆಲ್ಲರೂ ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ವರ್ಗದವರೇ ಕೂಡ ನಾವು. ಆದರೆ ಚೇತನ್ ಸಾರು ಕನ್ನಡಕ್ಕೋಸ್ಕರ ಕೆಲವು ಹೋರಾಟನೂ ಮಾಡಿದ್ದಾರೆ. NRI ಅಂತ ಏನು ಹೇಳ್ತಾರೆ, ಕನ್ನಡದವ್ರು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬ ಕನ್ನಡ ಮಾತಾಡೋ ಅಂಥ ವ್ಯಕ್ತಿ ಯಾರೇ ಮಾತಾಡಿದ್ರು ಅವರು ನಾವು ಕನ್ನಡದವರೇ ಅಂತಲೇ ತಿಳ್ಕೊತೀವಿ. ಅದು ನಮ್ಮ ಕನ್ನಡದ ಸಂಕೇತ. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಾರೆ, ಅಭಿಮಾನಿ ವರ್ಗವೇ ನಮ್ಮ ದೇವರು ಅಂತ ಹೇಳ್ತಾರೆ. ರಾಜ್ಕುಮಾರ್ ಸಾಹೇಬ್ರು ಹೇಳ್ತಾರೆ, ಶಾಂತಿಯಿಂದ ಸಹನೆಯಿಂದ ಮಾತಾಡಿ ಅಂತ ಹೇಳಿ. ರಾಜ್ಕುಮಾರ್ ಸರ್ ಅಭಿಮಾನಿ ವರ್ಗ ಅಂತ ಏನು ನಿನ್ನೆ ಕೆಲವರು ವ್ಯಕ್ತಿಗಳು ಬಂದು ಮಾತಾಡಿದ್ದಾರೆ. ನಿಜಕ್ಕೂ ಕೂಡ ರಾಜ್ಕುಮಾರ್ ಏನಾದರೂ ಆ ಶಬ್ದ ಕೇಳಿಸ್ಕೊಂಡಿದ್ರೆ ವಿಷಾದ ವ್ಯಕ್ತಪಡಿಸ್ತಾ ಇದ್ರು. ನಾವು ಪ್ರತಿಯೊಬ್ಬ ನಾಗರಿಕನ ಪರವಾಗಿ ರಕ್ಷಣೆ ಕೊಡುವಂಥ ಒಂದು ಕೆಲಸದಲ್ಲಿ ಇವತ್ತು ಬಂದಿದ್ದೀವಿ. ಅದೇ ರೀತಿ ಚೇತನ್ ಸರ್ ಪರವಾಗಿ ಕೂಡ ಅವರು ನಿಜವಾಗ್ಲೂ ಅವರಿಂದ ಏನಾದರೂ ನೋವು, ನಮ್ಮ ಆರಾಧ್ಯ ದೈವ ರಾಜ್ಕುಮಾರ್ ಸಾಹೇಬ್ ಅಭಿಮಾನಿಗಳಿಗೆ ನೋವಾಗಿದ್ರೆ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.